ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ತುಳುನಾಡಿನ ಪ್ರಮುಖ ಆಚರಣೆಯಲ್ಲಿ ಒಂದಾದ ಪತ್ತನಾಜಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ. ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನಮ್ಮ ತುಳುನಾಡು. ಬೆಮ್ಮರ ಸೃಷ್ಟಿಯ ನಮ್ಮ ತುಳುನಾಡು ಹಚ್ಚ ಹಸಿರಿನಿಂದ ಕೂಡಿದ ತಂಪಾದ ಪ್ರದೇಶವಾಗಿದೆ. ಇಲ್ಲಿಯ ಪ್ರದೇಶ ತಂಪಾದ ಮತ್ತು ವಾಸಸ್ಥಳಕ್ಕೆ ಯೋಗ್ಯವಾಗಿರುವ ಕಾರಣ ಹಲವಾರು ಕಾಡು ಪ್ರಾಣಿಗಳ ವಾಸಸ್ಥಳವೂ ಆಗಿದೆ. ಪ್ರಕೃತಿ ಮಾತೆಯನ್ನ ಇಲ್ಲಿನ ಜನರು ವನದೇವತೆ ರೂಪದಲ್ಲಿಯೂ ಆರಾಧಿಸುತ್ತಾರೆ. ಅಲ್ಲದೆ ಅಗೋಚರ ಶಕ್ತಿಗಳನ್ನ ಒಂದು ಆಕಾರವಿಲ್ಲದೆ ಕಲ್ಲಿನ ರೂಪದಲ್ಲಿ ಬೆಮ್ಮರೆಂದು ನಂಬಿ ಆರಾಧಿಸುತ್ತಾರೆ. ಪ್ರಾಣಿಗಳನ್ನ ಕೂಡ ಆರಾಧನೆ ಮಾಡುತ್ತಾರೆ. ಇಲ್ಲಿನ ಜನರ ಸಂಸ್ಕೃತಿಯೇ ವಿಭಿನ್ನ. ದೈವಾರಾಧನೆಯೇ ಇಲ್ಲಿನ ಪ್ರಮುಖ ಆರಾಧನಾ ಶಕ್ತಿಗಳು. ಮನುಷ್ಯ ಮೂಲ ದೈವಗಳು, ಪ್ರಾಣಿ ಮೂಲ ದೈವಗಳು, ಭೂಮಿ ಸೃಷ್ಟಿ ಆಗುವಾಗ ಉಂಟಾದ ದೈವಗಳು ಇಲ್ಲಿನ ಆರಾಧನೆಯನ್ನ ಪಡೆಯುತ್ತವೆ. ತುಳುನಾಡಿನಲ್ಲಿ ಹಲವಾರು ದೇವಾಲಯಗಳಿದ್ದು, ದೇವಾಲಯಗಳಲ್ಲಿ ಪೂಜೆ, ಬೇರೆ ರೀತಿಯ ಉತ್ಸವ, ಬಲಿ ಸೇವೆಗಳು ನಡೆಯುತ್ತದೆ. ಯಕ್ಷಗಾನ, ನಾಟಕ, ಅಂಕ ಆಯನ, ಜಾನಪದ ಉತ್ಸವಗಳ ಆಗರವಾಗಿದೆ. ಇಂತಹ ಆರಾಧನಾ ಸಂಸ್ಕೃತಿಗಳ ಆರಂಭವು ತುಳುನಾಡಿನ ಕ್ಯಾಲೆಂಡರ್ ಪ್ರಕಾರ ಜಾರ್ದೆ ತಿಂಗಳಲ್ಲಿ ಆರಂಭಗೊಂಡರೆ ಬೇಷ ಪತ್ತನಾಜೆ ದಿನದಂದು ಕೊನೆಗೊಳ್ಳುತ್ತವೆ. ಪತ್ತನಾಜೆ ಪತ್ತು ಪ್ಲಸ್ ಪಜ್ಜೆ ಅಂದರೆ 10 ಜನರ ಹೆಜ್ಜೆ ಅಥವಾ 10 ಹೆಜ್ಜೆ ಅಂದರೆ ಪತ್ತೆರು ಸೇರಿನ ಪಜ್ಜೆ ಅಂತ ಹೇಳಬಹುದು. ಪತ್ತನಾಜಿಯು ತುಳುನಾಡಿನ ಜನರ ವಿಶೇಷವಾದ ಆಚರಣೆಯಾಗಿದೆ. ಪತ್ತನಾಜಿಯ ನಂತರ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ನೇಮ, ಕೋಲ, ನಡಾವಳಿ, ಉತ್ಸವ, ಅಂಕ ಆಯನ, ಯಕ್ಷಗಾನ, ನಾಟಕ, ಕಂಬಳ, ಕೋಳಿ ಅಂಕ ಮುಂತಾದ ಜಾನಪದ ಆಚರಣೆಗಳಿಗೆ ತೆರೆ ಬೀಳುವ ಸಮಯ ಇದು. ಯಕ್ಷಗಾನ ಮತ್ತು ನಾಟಕ ಕಲಾರಂಗದಲ್ಲಿ ಗೆಜ್ಜೆ ಬಿಚ್ಚಾಪುನ ಎಂದು ಕರೆಯಲಾಗುತ್ತದೆ. ಜಾರ್ದೆ ತಿಂಗಳಲ್ಲಿ ಆರಂಭವಾಗುವ ಆರಾಧನಾ ಪದ್ಧತಿಗಳು ಪತ್ತನಾಜೆ ದಿನದಂದು ಬೇಷ 10ನೇ ದಿನದಂದು ಕೊನೆಗೊಳ್ಳುತ್ತದೆ. ಪತ್ತನಾಜೆ ದಿನದಂದು ಆರಾಧಿಸುವ ದೈವದೇವರಿಗೆ ವಿಶೇಷ ಪೂಜೆಗಳು ನಡೆಯುತ್ತದೆ. ಈ ದಿನದಂದು ತಮ್ಮ ಕುಟುಂಬವನ್ನ ಸದಾ ಕಾಯುವ ಧರ್ಮ ದೈವ ಮತ್ತು ಪರಿವಾರ ದೈವಗಳಿಗೆ ಪತ್ತನಾಜೆ ತಂಬಿಲವು ನಡೆಯುತ್ತದೆ. ಈ ವಿಶೇಷ ದಿನದಂದು ಕುಟುಂಬಸ್ಥರು ಎಲ್ಲರೂ ಕೂಡ ತಮ್ಮ ತರವಾಡು ಮನೆಗೆ ಬಂದು ದೈವಗಳಿಗೆ ತಂಬಿಲ ಅಗೆಲು ಹಾಕುವ ಕಾರ್ಯಕ್ರಮವೂ ನಡೆಯುತ್ತದೆ. ತಮ್ಮ ಜಾಗಕ್ಕೆ ಸಂಬಂಧಪಟ್ಟ ಗುಳಿಗ, ರಕ್ತೇಶ್ವರಿ ದೈವಗಳಿಗೆ, ಗ್ರಾಮಕ್ಕೆ ಸಂಬಂಧಪಟ್ಟ ರಾಜನ್ ದೈವಗಳಿಗೆ ತಂಬಿಲ ಸೇವೆಗಳು ಕೂಡ ನಡೆಯುತ್ತದೆ. ದೈವಗಳ ತಂಬಿಲ ಸೇವೆಗಳು ಹೆಚ್ಚಾಗಿ ಅಸುರ ಕ್ರಿಯೆಯಲ್ಲಿ ನಡೆಯುತ್ತದೆ. ನಮ್ಮ ತುಳುನಾಡಿನಲ್ಲಿ ಸತ್ತವರನ್ನ ಆರಾಧಿಸುವ ಪದ್ಧತಿ ಕೂಡ ಇದೆ. ಹಾಗಾಗಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರನ್ನ 16ಕ್ಕೆ ಸೇರಿಸುವ ಕಾರ್ಯಕ್ರಮವು ಪತ್ತನಾಜೆ ದಿನದಂದೇ ರಾತ್ರಿ ನಡೆಯುತ್ತದೆ. ಪೂರ್ವಜರ ಕಾಲದಲ್ಲಿ ನಾಗನಿಗೆ ತನು ಎರೆಯುವ ಕಾರ್ಯಕ್ರಮ ಪತ್ತನಾಜೆ ದಿನದಂದೇ ನಡೆಯುತ್ತದೆ ಎಂದು ಹಿರಿಯರು ನೆನಪಿಸಿಕೊಳ್ತಾರೆ. ಪತ್ತನಾಜೆ ದಿನದಿಂದ ನಂತರ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸುವ ಸಮಯ ಆಗುತ್ತೆ. ಪತ್ತನಾಜೆ ದಿನವು ವರ್ಷಂ ಪ್ರತಿ ಮೇ 24 ಮತ್ತು 25ರಂದು ಬರುತ್ತದೆ. ಮೇ ತಿಂಗಳ ನಂತರ ಮಳೆಗಾಲ ಆರಂಭವಾಗುತ್ತದೆ. ಆದ್ದರಿಂದ ಮಳೆಗಾಲ ಆರಂಭವಾಗುವಾಗಲೇ ಪತ್ತನಾಜೆ ದಿನವೂ ಬರುತ್ತದೆ. ಪತ್ತನಾಜೆ ತಂಬಿಲ ಮುಗಿದು ಜನರು ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ಕಾರ್ಯಪ್ರವೃತ್ತರಾಗುತ್ತಾರೆ. ಮುಂದಿನ ಜಾರ್ದೆ ತಿಂಗಳವರೆಗೆ ಕೃಷಿ ಚಟುವಟಿಕೆ, ಗದ್ದೆ ಕೆಲಸ ಬಿರುಸಾಗಿ ನಡೆಯುತ್ತದೆ. ತಮ್ಮ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಬಾರದು ಎಂದು ದೈವಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಇಲ್ಲಿನ ಜನರ ಸಂಪ್ರದಾಯ. ಪತ್ತನಾಜೆ ತಂಬಿಲದ ನಂತರ ದೈವಗಳು ಗಟ್ಟ ಹತ್ತುತ್ತದೆ ಎಂಬ ನಂಬಿಕೆ ಕೂಡ ಇದೆ.